ಇರಾನ್ ಇಸ್ರೇಲ್ ನಡುವೆ ಯುದ್ಧ ಅಂತ್ಯನಾ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗಿದೆ. ಅಮೆರಿಕದ ಜೊತೆಗೆ ಮಾತುಕತೆಗೆ ಇರಾನ್ ಒಪ್ಪಿಗೆ ಸೂಚಿಸಿದ್ಯಂತೆ. ಇರಾನ್ ಇಸ್ರೇಲ್ ಯುದ್ಧ 30ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮಹಾಯುದ್ಧವನ್ನು ನಿಲ್ಲಿಸುವಂತಹ ಸಲುವಾಗಿ ನಾನಾ ರಾಷ್ಟ್ರಗಳು ಮನವಿಯನ್ನ ಮಾಡಿಕೊಳ್ತಾ ಇದೆ. ಈ ಮಧ್ಯೆ ದೊಡ್ಡ ಬೆಳವಣಿಗೆ ಆಗಿದೆ. ಅಮೆರಿಕ ಜೊತೆ ಮಾತುಕತೆಗೆ ಇರಾನ್ ಒಪ್ಪಿಗೆ ನೀಡಿದ್ಯಂತೆ. ಇಸ್ಲಾಮಾಬಾದ್ನಲ್ಲಿ ನಡೆಯುತ್ತಾ ಹಾಗಾದ್ರೆ ಸಂಧಾನ, ಯುದ್ಧಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕುವಂತ ಸಾಧ್ಯತೆ ಇಲ್ಲಿ ಕಾಣಿಸ್ತಾ ಇದೆ. ಕುತೂಹಲಕಾರಿ ಘಟ್ಟದಲ್ಲಿ 30ನೇ ದಿನ ಮಹಾಯುದ್ಧ, ಮಾತುಕತೆಗೆ ಇರಾನ್ನಿಂದ ಹಲವು ಷರತ್ತುಗಳನ್ನು ವಿಧಿಸಲಾಗುತ್ತೆ. ಇರಾನ್ ಮೇಲಿನ ದಾಳಿ ತಕ್ಷಣವೇ ನಿಲ್ಲಿಸಬೇಕು. ಭವಿಷ್ಯದಲ್ಲಿ ಯುಎಸ್ ಇಸ್ರೇಲ್ ದಾಳಿಯನ್ನ ಮಾಡಬಾರದು. ಮುಂದೆ ಸೇನಾ ಕಾರ್ಯಾಚರಣೆ ನಡೆಯಬಾರದು. ಪಾಕ್ ಸೇರಿದಂತೆ 4 ರಾಷ್ಟ್ರಗಳು ಸಕ್ರಿಯ ಪಾತ್ರವನ್ನ ವಹಿಸಬೇಕು ಅಂತ ಹೇಳಿ ಇಲ್ಲಿ ಇರಾನ್ ಒಂದಷ್ಟು ಬೇಡಿಕೆಗಳನ್ನ, ಷರತ್ತುಗಳನ್ನ ವಿಧಿಸುವಂತಹ ಚಾನ್ಸಸ್ ಇದೆ. ಅಮೆರಿಕ ಜೊತೆ ಮಾತುಕತೆಗೆ ಇರಾನ್ ಒಪ್ಪಿಗೆ ಸೂಚಿಸಿದೆ. ಈ ಮಾತುಕತೆ ಇನ್ ಕೇಸ್ ಸಕ್ಸಸ್ ಆದ್ರೆ ಈಗಾಗಲೇ ವಿಶ್ವ ಮಟ್ಟದಲ್ಲಿ ವ್ಯವಹಾರ ಅಧೋಗತಿಗೆ ತಲುಪಿದೆ. ಅದರ ಜೊತೆಗೆ ಗ್ಯಾಸ್ ಅಭಾವ ಉಂಟಾಗಿದೆ, ತೈಲ ಅಭಾವ ನಿಧಾನಕ್ಕೆ ಆಗೋಕ್ ಶುರುವಾಗಿದೆ. ಇವೆಲ್ಲ ಸಮಸ್ಯೆಗಳು ಇತ್ಯರ್ಥ ಆಗಲಿದೆ, ಒಂದು ಪರಿಹಾರ ಸಿಗಲಿದೆ. ಎಲ್ಲವೂ ಕೂಡ ಯಥಾಸ್ಥಿತಿಗೆ ಬಂದು ನಿಲ್ಲಲಿದೆ. ಸೊ ಈ ಮಹಾಯುದ್ಧ ಅಂತ್ಯ ಆಗಬೇಕು ಅಂತಂದ್ರೆ ಇರಾನ್ ಒಂದಷ್ಟು ಷರತ್ತುಗಳನ್ನು ವಿಧಿಸುವಂತ ಚಾನ್ಸಸ್ ಇದೆ. ಆ ಷರತ್ತುಗಳು ಏನೇನು ಅಂತ ನೋಡ್ತಾ ಹೋಗೋದಾದ್ರೂ ಕೂಡ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇನ್ನು ಮುಂದೆ ಇರಾನ್ ಮೇಲೆ ಯುದ್ಧ ಸಾರೋ ಹಾಗಿಲ್ಲ. ಅದರ ಜೊತೆಗೆ ಪಾಕ್ ಸೇರಿ 4 ರಾಷ್ಟ್ರಗಳು ಸಕ್ರಿಯ ಪಾತ್ರವನ್ನು ವಹಿಸಬೇಕು. ಮುಂದೆ ಸೇನಾ ಕಾರ್ಯಾಚರಣೆ ನಡೀಬಾರದು. ಇವೆಲ್ಲ ಮನವಿಯನ್ನ ಇಟ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತಹ ಡಾಕ್ಟರ್ ರಮೇಶ್ ಕುಮಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್ ಕುಮಾರ್, ಈಗ ಇರಾನ್ ಇಸ್ರೇಲ್ ಮತ್ತು ಅಮೆರಿಕ ಜೊತೆ ಮಾತುಕತೆಗೆ ಮುಂದಾಗಿದೆ ಅಂತ ಹೇಳಲಾಗ್ತಿದೆ. ಈ ಸಂಧಾನ ಸಕ್ಸಸ್ ಆಗಬಹುದಾ? ಇರಾನ್ ಮುಂದಿರುವಂತಹ ಡಿಮ್ಯಾಂಡ್ಗಳು ಏನೇನು? ಧನುಶ್ರೀ, ಇರಾನ್ ಈ ಸಂಧಾನ ಮಾತುಕತೆಗೆ ಒಪ್ಪಿದೆಯೋ ಇಲ್ವೋ ಕಡಾಖಂಡಿತವಾಗಿ ಗೊತ್ತಿಲ್ಲ. ಯಾಕೆಂದರೆ ಅವರು ಎಕ್ಸಾಕ್ಟಾಗಿ ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಯಾವುದೇ ಪೋಸ್ಟ್ ಆಗಲಿ ಅಥವಾ ಸ್ಟೇಟ್ಮೆಂಟ್ ಆಗಲಿ ನೀಡಿಲ್ಲ. ಇದು ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ ಅಂತ ಅಮೆರಿಕ ಹೇಳ್ತಾ ಇದೆ. ಕಳೆದ ಕೆಲವು 10 ದಿನಗಳಿಂದ ಅಮೆರಿಕ ಸಂಧಾನಕ್ಕೆ ಮುಂದಾಗಿತ್ತು. ಒಂದು ರೀತಿಯಲ್ಲಿ ಏನೋ ಇರಾನ್ ಮತ್ತು ಯುದ್ಧವನ್ನು ನಿಲ್ಲಿಸಬೇಕು ಅಂತ ಕಾರಣಕ್ಕೆ. ಆ ಕಾರಣಕ್ಕೆ ಪ್ರಮುಖವಾಗಿ ಏನಂದರೆ ಈಜಿಪ್ಟು, ಟರ್ಕಿ ಮತ್ತು ಪಾಕಿಸ್ತಾನ ಪ್ರಮುಖ 3 ದೇಶಗಳು ಇವು ನಾವು ಮುಂದೆ ನಿಂತು ಸಂಧಾನ ಮಾಡ್ತೀವಿ, ಯುದ್ಧವನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ವು. ಅದಕ್ಕೆ ಈಗ ಆ್ಯಡಪ್ ಆಗಿ ಸೌದಿ ಅರೇಬಿಯಾ ಒಂದು ದೇಶ ಮುಂದಾಗಿದೆ. ಒಟ್ಟು 4 ದೇಶಗಳು ಎಲ್ಲೋ ಒಂದು ರೀತಿ ಸಂಧಾನಕ್ಕೆ ಮುಂದಾಗಿವೆ ಅಂತಕ್ಕಂಥ ಸುದ್ದಿ ಅಮೆರಿಕದ ಕಡೆಯಿಂದ ಬರ್ತಾ ಇದೆ. ಆದರೆ ಈ ಸಂಧಾನದ ಸುದ್ದಿಯನ್ನು ಯಾವುದೇ ಕಾರಣಕ್ಕೂ ಇರಾನ್ ಒಪ್ತಾ ಇಲ್ಲ. ಕಾರಣ ಪ್ರಮುಖವಾಗಿ ಇರಾನ್ನ ಪ್ರಮುಖ 5 ಕಂಡೀಷನ್ಗಳಿಗೆ ಅಮೆರಿಕ ಒಪ್ತಾ ಇಲ್ಲ. ಅಮೆರಿಕ ಒಟ್ಟು 15 ಕಂಡೀಷನ್ಗಳನ್ನ ಹಾಕಿದೆ. ಅದರಲ್ಲಿ ಪ್ರಮುಖವಾಗಿ ಇರಾನ್ ನ್ಯೂಕ್ಲಿಯರ್ ಅಣ್ವಸ್ತ್ರಗಳನ್ನ ಬಳಸಬಾರ್ದು, ಮತ್ತು ಇರಾನ್ ತನ್ನ ಬಳಿಯೇ 450 kg ಯುರೇನಿಯಂ ಇದೆ. ಅದರಲ್ಲಿ ಒಂದು 60% ಯುರೇನಿಯಂನ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತಿದೆ, ಅಲ್ಲಿಗೆ ಹ್ಯಾಂಡ್ ಓವರ್ ಮಾಡಬೇಕು. ಇನ್ನೊಂದು 40%ನ ತನ್ನ ಸ್ವಯಂ ರಕ್ಷಣೆಗಾಗಿ, ಆ ದೇಶಕ್ಕೆ ಏನಾದ್ರು ಆಪತ್ತು ಬಂದಾಗ ಅಥವಾ ಬೇರೆ ದೇಶಗಳು ಏನಾದ್ರು ಉದ್ದೇಶಪೂರ್ವಕವಾಗಿ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ತನ್ನ ರಕ್ಷಣೆಗಾಗಿ ಆ ದೇಶ ಇಟ್ಕೋಬಹುದು ಅಂತಕ್ಕಂಥದ್ದು ಮೇಜರ್ ಕಂಡೀಷನ್ಸ್ ಹಾಕಿತ್ತು. ಮತ್ತು ಇರಾನ್ಗೆ ಬಹುಮುಖ್ಯವಾಗಿ ಸುತ್ತಮುತ್ತ ಇರ್ತಕ್ಕಂಥದ್ದು 3 ಪ್ರಮುಖ ಉಗ್ರ ಸಂಘಟನೆಗಳು. ಒಂದು ಹಿಜ್ಬುಲ್ಲಾ, ಹೌತಿ, ಇದು ಪ್ರಮುಖ ಸಂಘಟನೆಗಳು. ಆ ದೇಶಗಳ ಉಗ್ರರನ್ನ ಪೋಷಿಸ್ತಾ ಇದೆ ಮತ್ತು ಏನೋ ಫಂಡಿಂಗ್ ಮಾಡ್ತಾ ಇದೆ ಅಂತಕ್ಕಂಥ ಆರೋಪ ಇದೆ. ಹಾಗಾಗಿ ಉಗ್ರರನ್ನ ಫಂಡಿಂಗ್ ನಿಲ್ಲಿಸಬೇಕು, ಉಗ್ರರನ್ನ ಸಂಹಾರ ಮಾಡಬೇಕು ಅಂತಕ್ಕಂಥದ್ದು ಅಮೆರಿಕ ಕಂಡೀಷನ್. ಎಲ್ಲಕ್ಕಿಂತ ಮಿಗಿಲಾಗಿ ಅಮೆರಿಕ ಹೇಳಿದ್ದೇನು ಅಂದರೆ ಅರ್ಮುಜ್ ಜಲಸಂಧಿಯಲ್ಲಿ ಏನು ಹಡಗುಗಳು ಸ್ಟ್ರಕ್ ಆಗಿದೆ ಅದನ್ನು ಅರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಿ ಬೇರೆ ದೇಶಗಳಿಗೆ ಸ್ಮೂತಾಗಿ ಟ್ರಾನ್ಸ್ಪೋರ್ಟೇಷನ್ ಆಗುವಂಥ ವ್ಯವಸ್ಥೆ ಮಾಡಬೇಕಂತದ್ದು ಟ್ರಂಪ್ ಪ್ರಮುಖವಾಗಿ ಹೇಳಿರ್ತಕ್ಕಂಥದ್ದು. ಮತ್ತು ಇನ್ನೊಂದು, ಮುಜ್ತಬಾ ಖಮೇನಿಯನ್ನು ಅವರು ಸರ್ವಾಧಿಕಾರಿ ಏನು ಆಗಿ ಆಯ್ಕೆ ಮಾಡ್ಕೊಂಡಿದ್ರು, ಅದನ್ನು ಅಮೆರಿಕ ಒಪ್ತಾ ಇಲ್ಲ. ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿರಬೇಕು, ಅಲ್ಲಿ ನಾವು ಹೇಳಿದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಅಲ್ಲಿನ ಸರ್ಕಾರ ಪ್ರಜಾಪ್ರಭುತ್ವವಾಗಿ ಆಡಳಿತ ನಡೆಸಬೇಕು ಅಂತಕ್ಕಂಥದ್ದು ಟ್ರಂಪ್ ಪ್ರಮುಖ ಒಂದು ಕಂಡೀಷನ್ಸ್. ಆದರೆ ಯಾವುದೇ ಕಾರಣಕ್ಕೂ ಮುಜ್ತಬಾ ಖಮೇನಿ ಒಪ್ತಾ ಇಲ್ಲ. ಹಾಗಾಗಿ ಏನೋ ಅಮೆರಿಕದ ಸೇನಾ ನೆಲೆಗಳಷ್ಟೇ ಅಲ್ಲ, ಮತ್ತು ಬೇರೆ ಬೇರೆ ಕಡೆ ಎಲ್ಲೆಲ್ಲಿದೆ ಗಲ್ಫ್ ರಾಷ್ಟ್ರಗಳಲ್ಲಿ ಅಮೆರಿಕದ ಪ್ರಾಪರ್ಟೀಸ್ ಎಲ್ಲಿದೆ ಮತ್ತು ಸೇನಾ ನೆಲೆಗಳು ಎಲ್ಲಿದೆ ಅಲ್ಲಿ ಕೂಡ ಸಾಕಷ್ಟು ದಾಳಿ ಮಾಡ್ತಾ ಇದೆ. ಕಳೆದ 30 ದಿನ ಆಯಿತು. ಈ 30 ದಿನದಲ್ಲಿ ಸುಮಾರು 2,000 ಜನ ಮೃತಪಟ್ಟಿರ್ತಕ್ಕಂಥದ್ದಿಲ್ಲ. ಅಮೆರಿಕ ಸೇನೆಯವರು ಅಲ್ಪ ಪ್ರಮಾಣದಲ್ಲಿ ನೋಡೋದಾದರೆ ಇರಾನ್ನಲ್ಲೇ ಟೆಹರಾನ್ನಲ್ಲೇ ಸುಮಾರು 1,500 ಜನ ಮೃತಪಟ್ಟಿರ್ತಕ್ಕಂಥದ್ದು, ಮತ್ತು ಬೇರೆ ಬೇರೆ ದೇಶಗಳನ್ನ ಗಮನಿಸೋದಾದರೆ ಸುಮಾರು 1,000 ಜನ ಮೃತಪಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಗಲ್ಫ್ ರಾಷ್ಟ್ರಗಳಲ್ಲಷ್ಟೇ ಯುದ್ಧ ಅಂತ ನೋಡೋದಾದರೆ, ಅದನ್ನು ಬಿಟ್ಟು ನಾವು ಅದರಿಂದ ಆಚೆ ನೋಡೋದಾದರೆ ಇಡೀ ಜಗತ್ತಿಗೆ ಇದರ ಎಫೆಕ್ಟ್ ಆಗಿದೆ. ಪ್ರಮುಖವಾಗಿ ಏನಂದರೆ ಆಯಿಲು ಮತ್ತು ಗ್ಯಾಸ್ ಪ್ರಾಬ್ಲಮ್ ಶುರುವಾಗಿದೆ. ಸೊ ಹಾಗಾಗಿ ಮತ್ತು ಆರ್ಥಿಕ ಮುಗ್ಗಟ್ಟು ಆವರಿಸ್ತಿದೆ. ಸಾಕಷ್ಟು ಶೇರ್ ಮಾರ್ಕೆಟ್ಗಳೇ ವ್ಯತ್ಯಾಸ ಆಗ್ತಾ ಇದೆ. ಸಾಕಷ್ಟು ಜನಗಳು
ಗ್ಯಾಸು ಮತ್ತು ಆಯಿಲ್ ಕೊರತೆಯಿಂದ ತುಂಬ ಕಷ್ಟವನ್ನು ಅನುಭವಿಸುವಂತಾಗಿದೆ. ಈ ಕಾರಣಕ್ಕಾಗಿ ಏನು 4 ದೇಶಗಳ ಸಂಧಾನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದರೆ ಇರಾನ್ ಬಹುಮುಖ್ಯವಾಗಿರ್ತಕ್ಕಂಥ ಕಂಡೀಷನ್ಗಳಿಗೆ ಅಮೆರಿಕಾಗ ಒಪ್ಪುತ್ತಾ ಇಲ್ವ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಅಂದರೆ ಅಮೆರಿಕ ಭವಿಷ್ಯದಲ್ಲಿ ಯಾವತ್ತೂ ಕೂಡ ಅಮೆರಿಕ ಮತ್ತು ಇಸ್ರೇಲು ನಮ್ಮ ದೇಶದ ಮೇಲೆ ದಾಳಿ ಮಾಡಬರ್ತಕ್ಕಂಥದ್ದು ಪ್ರಮುಖ ಕಂಡೀಷನ್. ಮತ್ತು ಇಲ್ಲಿ ಪ್ರಮುಖವಾಗಿ ಸೇನೆಯನ್ನು ಬಿಟ್ಟು ಅಮೆರಿಕ ಮತ್ತು ಇಸ್ರೇಲ್ ಕೆಲವೊಂದಿಷ್ಟು ನಾಗರಿಕರ ಮೇಲೆ ದಾಳಿ ಮಾಡುವಂಥ ಪ್ರಯತ್ನ ಮಾಡಿದೆ. ಅದರ ಸಲುವಾಗಿಯೂ ಇರಾನ್ನ ಒಂದು ಶಾಲೆ ಮೇಲೆ ಅಟ್ಯಾಕ್ ಮಾಡಿದ್ರು, ಅಲ್ಲಿ 230 ಮಕ್ಕಳು ಹತರಾಗಿದ್ದರು. ಹೀಗಾಗಿ ಅಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಿದೆ. ಸೇನೆ ಯಾವತ್ತೂ ಸೇನೆ ಮೇಲೆ ಅಟ್ಯಾಕ್ ಮಾಡುವ ನಾಗರಿಕರನ್ನ ಗುರಿ ಮಾಡಿ ದಾಳಿ ಮಾಡಬಾರ್ದು ಅಂತಕ್ಕಂಥ ಒಂದು ಪ್ರಮುಖವಾದ ಕಂಡೀಷನ್ಸ್ ಇದೆ. ಆದರೆ ಈ 2 ಕಂಡೀಷನ್ಗಳೇ ಅಮೆರಿಕ ಒಪ್ಪುವಂಥ ಸಾಧ್ಯತೆ ಇದೆ. ಆದರೆ ಒಂದಿಷ್ಟು ಪರಿಹಾರ ಕೂಡ ಕೇಳಿದರು. ಕಳೆದ 30 ದಿನದ ಯುದ್ಧದಲ್ಲಿ ಸಾಕಷ್ಟು ನಷ್ಟ ಆಗಿದೆ ನಮಗೆ, ಹಾಗಾಗಿ ಸುಮಾರು ಒಂದು 10 ಲಕ್ಷ ಕೋಟಿ ನಷ್ಟ ಆಗಿದೆ ಅಂತ ಹೇಳ್ತಿದ್ರೆ ಆ ನಷ್ಟವನ್ನು ಅಮೆರಿಕ ಭರಿಸಬೇಕು. ಆ ನಷ್ಟದ ಪ್ರಮಾಣ ಏನಿದೆ ಹಣವನ್ನು ನಮಗೆ ಕೊಟ್ಟರೆ ನಾವು ಯುದ್ಧವನ್ನು ನಿಲ್ಲಿಸುವಂಥ ಏನೋ ಒಂದು ಪ್ರಯತ್ನಕ್ಕೆ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ. ಅಂದರೆ ಮೀಟಿಂಗಿಗೆ ಕೂರೋದಕ್ಕೆ ಇರಾನ್ ಒಂದು ರೀತಿ ಎಲ್ಲೋ ಹಿಂದೆ ಮುಂದೆ ನೋಡ್ತಾ ಇದೆ. ಆ ವೇದಿಕೆಯನ್ನು ಕಲ್ಪಿಸಿರ್ತಕ್ಕಂಥ 4 ದೇಶಗಳಿಗೊಂದು ಸಮಸ್ಯೆ ಏನಂದರೆ ಈ ಸಂಧಾನಕ್ಕೆ ಫಸ್ಟ್ ಇರಾನ್ ಒಪ್ಪುತ್ತಾ ಇಲ್ವಾ ಅಂತಕ್ಕಂಥದ್ದು. ಹಾಗಾಗಿ ಇರಾನು ಇನ್ನೊಂದು ಕಡೆ ಹೇಳ್ತಾ ಇದೆ, ಯಾರೋ ಮೀಡಿಯೇಷನ್ ಬೇಡ, ನಮ್ಗೆ ಯಾರೋ ಮೀಡಿಯೇಟರ್ಗಳು ಪಾಕಿಸ್ತಾನನೋ ಟರ್ಕಿನೋ ಈ ಥರದವ್ರು ಬಂದು ನಮಗೆ ಸಂಧಾನ ಮಾತುಕತೆ ಬೇಡ, ಬೇಕಾದ್ರೆ ಅಮೆರಿಕ ಥರ 1 to 1 ಡೈರೆಕ್ಟ್ ಬರಲಿ ಮಾತುಕತೆಗೆ ಅಂತ ಇರಾನ್ ಹೇಳ್ತಿದೆ ಅಂತಕ್ಕಂಥದ್ದು ಇರಾನ್ ಮಾಧ್ಯಮಗಳಲ್ಲಿ ವರದಿ ಆಗ್ತಿದೆ. ಪ್ರಮುಖವಾಗಿ ಇಲ್ಲಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಇಶಾಕ್ ದರ್ ಮತ್ತು ಏನು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಇದ್ದಾರೆ. ಸೊ ಇವರು ಪ್ರಮುಖವಾಗಿ ಕೂತು ಇಸ್ಲಾಮಾಬಾದ್ನಲ್ಲಿ ಇವತ್ತು ಮತ್ತು ನಾಳೆ ಒಂದು ಮಹತ್ವದ ಸಂಧಾನದ ವೇದಿಕೆಯನ್ನು ಸಿದ್ಧ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಸಂಧಾನದ ವೇದಿಕೆಯಲ್ಲಿ ನಾನು ಭಾಗವಹಿಸ್ತೀನೋ ಇಲ್ವೋ ಅಂತಕ್ಕಂಥದ್ದು ಇದುವರೆಗೂ ಕೂಡ ಇರಾನ್ನಿಂದ ಅಫಿಷಿಯಲ್ ಆಗಿ ಯಾವುದೇ ಅನೌನ್ಸ್ಮೆಂಟ್ ಬಂದಿಲ್ಲ. ಹಾಗಾಗಿ ಏನೋ ದಿನಕ್ಕೆ ಯುದ್ಧ ತುಂಬ ಅತಿರೇಕಕ್ಕೆ ಹೋಗ್ತಾ ಇದೆ. ಅರ್ಮುಜ್ ಜಲಸಂಧಿ ಒಂದು ಬಂದಾದಮೇಲೆ ನಿನ್ನೆ ಹೌತಿ ಉಗ್ರರು ಯೆಮೆನ್ ಹೌತಿ ಉಗ್ರರು ಎಂಟ್ರಿ ಆಗಿರ್ತಕ್ಕಂಥದ್ದು ಯುದ್ಧಕ್ಕೆ. ಹೀಗಾಗಿ ಇನ್ನೊಂದು ಕಡೆ ಸುಯೇಜ್ ಕಾಲುವೆ ಕೂಡ ಬಂದಾಗೋಂಥ ಚಾನ್ಸಸ್ ಇದೆ. ಈ ಕಾಲುವೆ ಏನಾದರೂ ಬಂದಾದರೆ ಗಲ್ಫ್ ಕಂಟ್ರೀಸ್ಗಳಿಂದ ಬೇರೆ ಬೇರೆ ದೇಶಗಳಿಗೆ 35% ಆಯಿಲು, ಗ್ಯಾಸು ಮತ್ತು ಇತರೆ ಟ್ರಾನ್ಸ್ಪೋರ್ಟೇಷನ್ ಆಗ್ತಾಯಿತ್ತು, ಸರಕು ಸರಂಜಾಮುಗಳು ಇದೆಲ್ಲ ಬಂದಾಗೋಂಥ ಸಾಧ್ಯತೆ ಇದೆ. ಹಾಗಾಗಿ ಇಡೀ ಜಗತ್ತಿಗೆ ಒಂದು ರೀತಿಯ ತುಂಬ ಆತಂಕದ ವಾತಾವರಣ ಎದುರಾಗೋಂಥ ಸಾಧ್ಯತೆ ಇದೆ. ಯಾಕೆಂದರೆ ಅರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳು ಬರೋದಕ್ಕೆ ಈ ಕಡೆ ನಮ್ಮಂಥ ಪೂರ್ವ ಏಷ್ಯಾ ರಾಷ್ಟ್ರಗಳು 2 ರಿಂದ 3 ದಿನ ಬೇಕಾಗಿತ್ತು. ಅದು 1.5 ಕಿಲೋಮೀಟರ್ ದೂರ ಇರ್ತಕ್ಕಂಥದ್ದು. ಸರಕು ಸರಂಜಾಮುಗಳು ಒಂದು ವೇಳೆ ಬಿಟ್ಕೊಟ್ರು ಕೂಡ 2-3 ದಿನದಲ್ಲಿ ಬೇರೆ ಬೇರೆ ದೇಶಗಳಿಗೆ, ಪಾಕಿಸ್ತಾನ ಇರ್ಬೋದು, ಭಾರತ ಇರ್ಬೋದು, ಬಾಂಗ್ಲಾ ಇರ್ಬೋದು, ಚೀನಾ ಇರ್ಬೋದು, ಈ ದೇಶಗಳಿಗೆ 2-3 ದಿನದಲ್ಲಿ ಬರ್ತಾಯಿತ್ತು. ಆದರೆ ಈಗ ಅರ್ಮುಜ್ ಜಲಸಂಧಿ ಏನಾದರೂ ಕಂಪ್ಲೀಟಾಗಿ ಮಿತ್ರ ರಾಷ್ಟ್ರಗಳಿಗೆ ಸದ್ಯಕ್ಕೆ ಓಪನ್ ಮಾಡಿದ್ದಾರೆ ಇರಾನ್ ಅವರು. ಒಂದು ರೀತಿ ಏನಾದರೂ ಬಂದ್ ಮಾಡಿದರೆ ಆಲ್ಟರ್ನೇಟಿವ್ ಆಗಿರ್ತಕ್ಕಂಥದ್ದು ಸುಯೇಜ್ ಕಾಲುವೆ. ಈ ಸುಯೇಜ್ ಕಾಲುವೆಯಿಂದ ಏನಾದರೂ ಹೌತಿಯವರು ಟೆರರಿಸ್ಟ್ಗಳು ಬಂದ್ ಮಾಡಿದರೆ ಕಷ್ಟ ಆಗುತ್ತೆ. ಈಗ ಆಲ್ರೆಡಿ ಅದನ್ನು ಸುತ್ಕೊಂಬರೋದಕ್ಕೆ ಸುಮಾರು 12 ರಿಂದ 14 ದಿನ ಬೇಕಾಗುತ್ತೆ. ಸುಮಾರು 7,000 ಕಿಲೋಮೀಟರ್ ದೂರ ಇದೆ ಅದು ಮ್ಯಾನ್ ಮೇಡ್ ಅದು ಸುಯೇಜ್ ಕಾಲುವೆ. ಅಲ್ಲಿ ಮತ್ತು ತುಂಬ ಇಕ್ಕಟ್ಟಾದ ಪ್ರದೇಶ. 2014ವರೆಗೂ ಅದು ಒನ್ ವೇ ಇದ್ದಿದ್ದಷ್ಟೇ, ಅಂದರೆ ಹಡಗುಗಳು ಬರೋಕ್ಕಷ್ಟೇ, ಮತ್ತು ಇನ್ನೊಂದು ಸೈಡ್ ಅಂದರೆ ಒನ್ ವೇ ಇತ್ತು. ಇದನ್ನ 2014ರಿಂದ ಈಚೆಗೆ 2 ವೇ ಮಾಡಿದ್ದಾರೆ. ಅಂದರೆ ಸಾಕಷ್ಟು, ಅಂದರೆ ತುಂಬ ದೊಡ್ಡದಿಲ್ಲ. ನೀವು ಕಂಪೇರ್ ಟು ಹರ್ಮುಜ್ ಕಂಪೇರ್ ಮಾಡಿದರೆ ಸುಯೇಜ್ ಕಾಲುವೆ ಅಷ್ಟೇನು ದೊಡ್ಡದಾಗಿಲ್ಲ. ಹಾಗಾಗಿ ಮತ್ತು ದೂರ, ಮತ್ತು ಸಾಕಷ್ಟು ಖರ್ಚು ವೆಚ್ಚಗಳಾಗುತ್ತೆ, ಮತ್ತು ಇನ್ಶೂರೆನ್ಸ್ ಪ್ರಮಾಣ ಜಾಸ್ತಿ ಆಗುತ್ತೆ. ಈ ಎಲ್ಲ ಕಾರಣಗಳಿಂದಾಗಿ ಕಳಿಸುವಂಥ ದೇಶಗಳಿಗೆ ಮತ್ತು ರಿಸೀವ್ ಮಾಡ್ಕೊಳ್ಳೋಂಥ ದೇಶ, ಆಮದು ಮತ್ತು ರಫ್ತು 2 ದೇಶಗಳು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ತೊಂದರೆ ಆಗೋಂಥ ಎಲ್ಲ ಸಾಧ್ಯತೆ ಇದೆ. ಈ ಆರ್ಥಿಕ ನಷ್ಟ ಹೆಚ್ಚಾಗುತ್ತೆ ಅನ್ನೋ ನಿನ್ನೆ ಹೌತಿ ಉಗ್ರ ಅಟ್ಯಾಕ್ ಮಾಡಿದ್ರು. ಅಟ್ಯಾಕ್ ಮಾಡಾದ್ಮೇಲೆ ಇತರ ದೇಶಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗುವಂಥ ಸಾಧ್ಯತೆಯನ್ನು ಪಾಕಿಸ್ತಾನ ತುಂಬ ಚೆನ್ನಾಗಿ ಅರ್ಥಕೊಂಡಿದೆ. ಈ ಕಾರಣಕ್ಕಾಗಿ ಅದು ಇಸ್ಲಾಮಾಬಾದ್ನಲ್ಲಿ ಇವತ್ತು ಮತ್ತು ನಾಳೆ ನಾವು ಮೀಟಿಂಗ್ ಮಾಡಿ ಸಂಧಾನ ಮಾಡಿ ಒಂದು ಸಕ್ಸಸ್ ಮಾಡ್ತೀವಿ ಅಂತಕ್ಕಂಥ ಮಟ್ಟಕ್ಕೆ ಬಂದಿದೆ. ಆದರೆ ಇರಾನ್ ಏನಾದ್ರು ಅಫಿಷಿಯಲ್ ಓಕೆ ಅಂದರೆ ಮೋಸ್ಟ್ಲಿ ಇವತ್ತು ಸಂಜೆ ಮತ್ತು ನಾಳೆ ಏನಾದರೂ ಮಾತುಕತೆ ಆಗುವಂಥ ಸಾಧ್ಯತೆ ಇದೆ. ಧನುಶ್ರೀ, ಥ್ಯಾಂಕ್ ಯು ಡಾಕ್ಟರ್ ರಮೇಶ್ ಕುಮಾರ್.